ಹಾಗಾಗಿ ಇಲ್ಲಿ ನಡೆದಿರ್ತಕ್ಕಂತಹ ನಮ್ಮ ಪತ್ರಿಕಾ ಬಂಧುಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು. ನಿಮ್ಮ ಸಮಯ ಹೆಚ್ಚಾಗಿ ತೆಗೆದುಕೊಳ್ಳಲ್ಲ. ಮೈ ಫಸ್ಟ್ ಥ್ಯಾಂಕ್ಸ್, ನನ್ನ ಮೊದಲನೇ ಥ್ಯಾಂಕ್ಸ್ ಬಂದ್ಬಿಟ್ಟು ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಸರ್ಗೆ. ಯಾಕಂದರೆ ಹೊಸೊಬ್ಬರಿಗೆ ಒಂದು ಟ್ರೈಲರ್ ಲಾಂಚ್ ಮಾಡಿಕೊಡೋದು ಅವ್ರ ದೊಡ್ಡ ಗುಣ. ಸೊ ವೆರಿ ಥ್ಯಾಂಕ್ಫುಲ್ ಟು ಹಿಮ್, ಆಲ್ವೇಸ್ ಗ್ರೇಟ್ಫುಲ್ ಅಂತ ಹೇಳ್ತಾ, ಪ್ರತ್ಯರ್ಥ ಅನ್ನೋದು ಒಂದು ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಜಾನರ್ ಸಿನಿಮಾ. ಇದ್ರ ಜೊತೆಗೆ ಒಂದು ಕಾಲೇಜ್ ಲೈಫ್ ಎಂಟರ್ಟೈನರ್ ಕೂಡ ಇರುವಂಥ ಸಿನಿಮಾ. ನೀವು ಟ್ರೈಲರಲ್ಲಿ ಆಲ್ರೆಡಿ ನೋಡಿರ್ತೀರಾ. ಅಂದರೆ ಎರಡು ಜಾನರ್ಸ್ನು ಈಕ್ವಲ್ ಆಗಿ ಬ್ಲೆಂಡ್ ಮಾಡಿ ಒಂದು ಹೊಸತನದ ಸಿನಿಮಾ ಕನ್ನಡಕ್ಕೆ ಕೊಡಬೇಕು ಅಂತ ಮಾಡಿರೋವಂಥ ಪ್ರಯತ್ನ. ಇದರಲ್ಲಿ ಆಲ್ಮೋಸ್ಟ್ ನಾನು, ರಾಮ್ ಹಾಗೂ ನಮ್ಮ ರೈಟಿಂಗ್ ಟೀಮ್ 1 ವರ್ಷದ ಮೇಲೆ ನಾವು ರೈಟಿಂಗ್ಗೆ ಅಂತಾನೆ ಇಟ್ಟಿದ್ದೀವಿ. ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಬೇಕಾದ ಬದಲಾವಣೆ ಏನಂತ ಆಡಿಯನ್ಸ್ ಏನು ಕೇಳ್ತಾ ಇದಾರೆ ಅಂತ ನಾವು ಅರ್ಥಕೊಂಡಿದೀವಿ. ಅಂದ್ರೆ ಕಂಟೆಂಟ್ ಬೇಕು, ಹೊಸ ರೀತಿಯಾದಂಥ ಸಿನಿಮಾ ಬೇಕು, ಒಳ್ಳೆ ಕತೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ ಈ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಈ ಸಿನಿಮಾ ಮಾಡಬೇಕಾದ್ರೆ ಕತೆನೇ ಹೀರೋ ಅಂತ ನಾವು ಬಯಸಿದ್ದೀವಿ. ಆ್ಯಂಡ್ ಆ ಉದ್ದೇಶಕ್ಕೆ ಸಪೋರ್ಟ್ ಮಾಡಿದಂತಹ ನಮ್ಮ ವಿಶಿಷ್ಟ ಫಿಲ್ಮ್ಸ್ನ JR ಪ್ರಭು ಸರ್ ಹಾಗೂ ಸ್ಯಾಂಡಲ್ವುಡ್ ಫಿಲ್ಮ್ಸ್ನ ನಾಗೇಶ್ ಎಂ ಸರ್, ನಮ್ಮ ಕೋ ಪ್ರೊಡ್ಯೂಸರ್ಸ್ ಆದಂಥ ನಿತ್ಯಾನಂದ್ ಪೈ ಸರ್, ಪ್ರೇಮ್ ಕುಮಾರ್ ವಿ ಸರ್, ಪ್ಯಾಲೇಸ್ ಗುಟ್ಟಳ್ಳಿ ಕುಮಾರಣ್ಣ ಅವರು, RR ನಗರ ಉಮೇಶ್ ಸರ್ ಹಾಗೂ ನಮ್ಮ ಭರತ್ ಕೆ ಶೆಟ್ಟಿ ಅವರು. ಸೊ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿರೋದ್ರಿಂದ ಇವತ್ತು ನಾವಿಲ್ಲಿ ಕೂತು ನಿಮ್ಮ ಮುಂದೆ ಮಾತಾಡ್ತಿದ್ದೀವಿ. ಸೊ ವೆರಿ ವೆರಿ ಥ್ಯಾಂಕ್ಫುಲ್ ಟು ಆರ್ ಪ್ರೊಡ್ಯೂಸರ್ಸ್. ಆ್ಯಂಡ್ ನೆಕ್ಸ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸುನಾಥ್ ಗೌತಮ್ ಸರ್, ಅವರು ಆಲ್ರೆಡಿ ಅನಂತ್ ವರ್ಸಸ್ ನುಸ್ರತ್ ಹಾಗೂ ಹಲವಾರು ಸಿನಿಮಾಗಳಲ್ಲಿ ಉತ್ತಮವಾದಂಥ ಮ್ಯೂಸಿಕನ್ನು ನೀಡಿದ್ದಾರೆ. ಪ್ರತ್ಯರ್ಥ ಅನ್ನೋ ಸಿನಿಮಾದಲ್ಲಿ ಅವ್ರು ಕೊಟ್ಟಂಥ ಹಾಡುಗಳಾಗಿರ್ಬೋದು, ಇನ್ಕ್ಲೂಡಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್, ಯಾರು ಸಿನಿಮಾ ನೋಡಿ ಹೊರಗಡೆ ಬರ್ತಾರೋ ಅವ್ರ ಕಿವಿನಲ್ಲಿ ಆ ಮ್ಯೂಸಿಕ್ಗಳು ಓಡ್ತಾ ಇರುತ್ತವೆ. ದ್ಯಾಟ್ ಈಸ್ ದ ಕೈಂಡ್ ಆಫ್ ವರ್ಕ್ ಹಿ ಹ್ಯಾಸ್ ಗಿವನ್ ಫಾರ್ ಅವರ್ ಫಿಲ್ಮ್. ಸೊ ವೆರಿ ವೆರಿ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ನಮ್ಮ ವಿನೋದ್ ಕೆ ಅವರು, ನಾನು ಅವ್ರಿಗೆ ಮೊದಲೇ ಹೇಳಿದ್ದೆ, DOP ಆದಂಥ ವಿನೋದ್ ಕೆ ಅವರು ನಮ್ಮ ಸಿನಿಮಾಗೆ ಒಂದು ನ್ಯಾಚುರಲ್ ಆಗಿರುವಂಥ ಒಂದು ಕ್ಯಾಮ್ರಾ ವರ್ಕ್ ಬೇಕು ಅಂತ ಹೇಳಿದ್ದೆ. ಬಿಕಾಸ್ ಕತೆಗೆ ಅದು ತುಂಬ ಹೊಂದುತ್ತೆ ಅಂತ. ಸೊ ನನ್ನ ವಿಷನ್ಗೆ ಅಕಾರ್ಡಿಂಗ್ ಆಗಿ ವಿನೋದ್ ಅವರು ನಮಗೆ ವರ್ಕ್ ಮಾಡಿಕೊಟ್ಟಿದ್ದಾರೆ. ಸೊ ಇವತ್ತು ಅವ್ರು ಬಂದಿಲ್ಲ, ಬಟ್ ಆದರೂ ವೆರಿ ಥ್ಯಾಂಕ್ಸ್ ಟು ಹಿಮ್. ಆ್ಯಂಡ್ ನಮ್ಮ ಟೀಮಲ್ಲಿ ನಮ್ಮ ರಕ್ಷಿತ್ ಶೆಟ್ಟಿ ಸರ್ದು ಅವನೇ ಶ್ರೀಮನ್ ನಾರಾಯಣಗೆ ವರ್ಕ್ ಗ್ರೇಡಿಂಗ್ ಮಾಡಿರುವಂಥ ಟಾಮ್ಸಿ ಜೋಸ್ ಸರ್ ಆಗಿರ್ಬೋದು, ಮಂಜುಮಲ್ ಬಾಯ್ಸ್, ಪ್ರೇಮಾಲು ಅಂತ ಸಿನಿಮಾಗಳಿಗೆ ಪೋಸ್ಟರ್ ಡಿಸೈನ್ ಮಾಡಿದಂಥ ಯೆಲ್ಲೋ ಟೂತ್ಸ್ ಆಗಿರ್ಬೋದು. ಸೊ ಇವರೆಲ್ಲರೂ ಈ ಥರ ಒಂದು ಸ್ಟ್ರಾಂಗ್ ಆಗಿರೋ ಟೆಕ್ನಿಕಲ್ ಟೀಮ್ನ ಇಟ್ಕೊಂಡು ನಾವು ಈ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಮೇನ್ಲಿ ಫೋಕಸ್ಡ್ ಆನ್ ದ ಸ್ಟೋರಿ. ಸೊ ನಾನಿವಾಗ ನಿಮ್ಮ ಮುಂದೆ ಮಾತಾಡ್ಬೇಕಾದ್ರೆ ತುಂಬ ಕ್ಯಾಶುವಲ್ ಆಗಿ ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ಏನಕ್ಕಂದ್ರೆ ಪ್ರೇಕ್ಷಕರಿಗೆ ನಾನು ಹಾನೆಸ್ಟ್ಲಿ ಒಂದು ವಿಷಯ ಹೇಳಬೇಕು. ಏನಂದ್ರೆ ಪ್ರತ್ಯರ್ಥ ಅನ್ನೋ ಸಿನಿಮಾ, ಈ ಸಿನಿಮಾಗೆ ನಾನು ಫೆಬ್ರವರಿ 28ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಾನು ಯಾವುದೇ ರೀತಿಯಾದಂಥ ಹೊಸಬ್ರು ಮಾಡಿರೋ ಸಿನಿಮಾ ಬಂದು ನೋಡಿ ಅನ್ನೋ ಸಿಂಪತಿನ ಪ್ಲೇ ಮಾಡೋಕ್ಕೆ ಇಷ್ಟಪಡಲ್ಲ. ಹಾಗೆ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅನ್ನೋ ಸ್ಟೇಟ್ಮೆಂಟ್ಗಳನ್ನ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಏನಕ್ಕಂದರೆ ನನ್ನ ಪ್ರಕಾರ ಕನ್ನಡ ಸಿನಿಮಾ ಅನ್ನೋದು ಆಲ್ರೆಡಿ ಎಲ್ಲೋ ಇದೆ. ಕನ್ನಡ ಸಿನಿಮಾ ಆಡಿಯನ್ಸ್ದು ಸ್ಟ್ಯಾಂಡರ್ಡ್ಸ್ ಎಲ್ಲೋ ಇದೆ. ಹಾಗಾಗಿ ಅವರು ಎಲ್ಲ ಸಿನಿಮಾಗಳನ್ನ ನೋಡ್ತಾರೆ. ಆ್ಯಂಡ್ ಎಲ್ಲ ಸಿನಿಮಾಗಳನ್ನ ನೋಡಾದ್ಮೇಲೆ ಅಂದರೆ ನಮ್ಮ ಕೆಲವೊಂದು ಅವ್ರ ಸ್ಟ್ಯಾಂಡರ್ಡ್ಸ್ ತನಕ ಬಂದಿಲ್ಲ ಅಂದರೆ ಮಾತ್ರ ಅವ್ರು ಡಿಸಪಾಯಿಂಟ್ ಆಗ್ತಾರೆ. ಸೊ ಅದನ್ನು ಅರ್ಥಕೊಂಡಿದ್ದೀವಿ ನಾವು. ಸೊ ಖಂಡಿತವಾಗ್ಲೂ ಪ್ರತ್ಯರ್ಥ ಸಿನಿಮಾ ಅವ್ರು ನೋಡಾದ್ಮೇಲೆ ಬೇರೆ ಲ್ಯಾಂಗ್ವೇಜಸ್ ಅವ್ರಿಗೆ ಇದು ನಮ್ಮ ಹೊಸಬ್ರು ಮಾಡಿರೋ ಸಿನಿಮಾ ಅಂತ ಖಂಡಿತ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ಸೊ ಇಷ್ಟನ್ನು ಮಾತ್ರ ಹೇಳಬಲ್ಲೆ. ಖಂಡಿತ ಸರ್, ಖಂಡಿತ. ಹೌದು ಹೌದು. ಪ್ರತ್ಯರ್ಥ ಅಂದರೆ ಪ್ರತಿಯೊಂದಕ್ಕೂ ಒಂದು ಅರ್ಥ ನೀಡುವಂಥ ವಿಷಯ ಸರ್. ಇವಾಗ ನಮ್ಮ ಸಿನಿಮಾದಲ್ಲಿ ಎರಡು ಜಾನರ್ಸ್ನ ನಾವು ಈಕ್ವಲ್ ಆಗಿ ಬ್ಲೆಂಡ್ ಮಾಡಿ ಒಂದು ಕತೆನ ಏನು ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದೀವೋ ಆ ಕತೆಗೆ ಸೂಕ್ತವಾದಂಥ ಟೈಟಲ್ ಬಂದ್ಬಿಟ್ಟು ಪ್ರತ್ಯರ್ಥ. 10 ಸಿನಿಮಾ ಸುನಿಲ್ ಸರ್ ಆ ಟೈಮಲ್ಲಿ ಅದೇನು ಮಾಡಿದ್ರು, ಇವಾಗ ನಾವು ನಮ್ಮ ಸಿನಿಮಾಗೆ ಈ ಟೈಟಲ್ ಸೂಕ್ತ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಟ್ಟಿದ್ದೀವಿ. ಆ್ಯಂಡ್ ಆ ಸಿನಿಮಾಗೂ ನಮ್ಮ ಸಿನಿಮಾಗೂ ಯಾವುದೇ ರೀತಿಯಾದಂಥ ಕನೆಕ್ಷನ್ಸ್ ಇಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸಿನಿಮಾ ಇಲ್ಲ, ನಾನು ನೋಡಿಲ್ಲ, ಕ್ಷಮಿಸಿ ಸರ್. ಒಬ್ಬ ಕಾಲೇಜ್ ಸ್ಟೂಡೆಂಟು
ಓದ್ತಿರ್ಬೇಕಾದ್ರೆ ಮಿಸ್ ಆಗ್ಬಿಟ್ಟು ಅಂದ್ರೆ ಹೀಲ್ ಗೋ ಅನ್ನೋಟಿಸ್ ಮಿಸ್ ಆಗ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ಬೇಕಾದ್ರೆ ಎಲ್ಲಿ ಹೋದ ಏನ್ ಮಾಡ್ದ ಅನ್ನೋ ಟ್ರಾವೆಲ್ ಮೇಲೆ ಕತೆ ಹೋಗುತ್ತೆ. ಸೊ ಈ ಸಿನಿಮಾದಿಂದ ಸ್ಟೂಡೆಂಟ್ಸ್ ಅಥವಾ ಯಾರೆಲ್ಲ ಏನ್ ನೋಡ್ತಾರೋ ಅವ್ರಿಗೊಂದು ಇಂಪಾರ್ಟೆಂಟ್ ಆದಂತ ಮೆಸೇಜ್ ನ ಇಟ್ಟಿದ್ದೀವಿ. ಬಟ್ ಆ ಮೆಸೇಜ್ ನಾವು ಇವಾಗ ರಿವೀಲ್ ಮಾಡಕ್ ಏನಕ್ಕೆ ಇಷ್ಟಪಡಲ್ಲ ಅಂದ್ರೆ ಇಟ್ ಈಸ್ ಅ ಹಿಡನ್ ಪಾರ್ಟ್ ಆಫ್ ದ ಸ್ಟೋರಿ. ಸೊ ದಟ್ಸ್ ಅ ಲಾಟ್ ಆಫ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ ನಮ್ಮ ಸಿನಿಮಾದಲ್ಲಿ. ಸೊ ದಟ್ ಇಸ್ ದ ವೇ ಸರ್. ಥ್ಯಾಂಕ್ ಯು. ನಾನು ಸಾಕಷ್ಟು ಶಾರ್ಟ್ ಫಿಲ್ಮ್ಸ್ ಹಾಗೂ ಸೀರೀಸ್ಗಳನ್ನ ಮಾಡಿದ್ದೆ, ಮ್ಯೂಸಿಕ್ ಆಲ್ಬಮ್ಸ್ನ ಮಾಡಿದ್ದೆ, ಹಾಗೂ ನಮ್ಮ ಹೊಂಬಾಳೆ ಟೀಮ್ನಲ್ಲಿ ನಾನು ಪ್ರೊಡಕ್ಷನ್ ಸೈಡಿಂದ ಇದ್ದೆ ಮುಂಚೆ. ಸೊ ಈ ಸಿನಿಮಾದಲ್ಲಿ ನಾನು ನಿರ್ದೇಶನ ಏನು ಮಾಡಿದ್ದೀನೋ ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂಟ್ ಫಿಲ್ಮ್ ಸರ್. ಸೊ ಬಟ್ ಖಂಡಿತವಾಗ್ಲೂ ಜನರಿಗೆ ಇಷ್ಟ ಆಗುವಂಥ ಸಿನಿಮಾ ಮಾಡಿದ್ದೀನಿ ಅನ್ನೋ ನಂಬಿಕೆ ಇದೆ. ಹೌದು ಸರ್, ಆಲ್ಮೋಸ್ಟ್ 30 ಸೆಂಟರ್ಸ್ ಮೇಲೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬೆಂಗಳೂರು, ಮೈಸೂರು, ಎಂಟೈರ್ ಕೋಸ್ಟಲ್ಲು ಜಾಸ್ತಿ ಪ್ರಾಮಿನೆನ್ಸ್ ಕೊಟ್ಟು ರಿಲೀಸ್ ಆಗ್ತಾ ಇದೆ. ಬೇರೆ ಕಡೆನೂ ರಿಲೀಸ್ ಮಾಡ್ತೀವಿ, ಬಟ್ ಕಮ್ಮಿ ಸ್ಕ್ರೀನ್ಸ್ ಇಂದ ಸ್ಟಾರ್ಟ್ ಮಾಡಿ ವಿ ವಿಲ್ ಗೋ ಅಕಾರ್ಡಿಂಗ್ಲಿ ಸರ್. ಬಾಲು ಸರ್ ಅಂತ ಕುಮಟಾದವರು, SRS ಡಿಸ್ಟ್ರಿಬ್ಯೂಟರ್ಸ್ ಅಂತ, ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಮಾಲಲ್ಲೂ ಇರುತ್ತೆ, ಥಿಯೇಟರ್ಸ್ ಅಲ್ಲೂ ಇರುತ್ತೆ ಸರ್, ಸಿಂಗಲ್ ಸ್ಕ್ರೀನ್ಸ್ ಅಲ್ಲೂ ಇರುತ್ತೆ. ಥ್ಯಾಂಕ್ ಯು ಎವ್ರಿವನ್. ಸೊ ಫಸ್ಟ್ ಆಫ್ ಆಲ್ ನಾನು ಪ್ರೊಡ್ಯೂಸರ್ಸಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬರು ಹೊಸಬರು ಕತೆ ಮಾಡ್ಕೊಂಡು ಬಂದಾಗ ಅವ್ರನ್ನ ನಂಬಿ ದುಡ್ಡು ಹಾಕೋದು ಈಸ್ ನಾಟ್, ಅದು ತುಂಬ ಅಷ್ಟು ಈಸಿ ವಿಷಯ ಅಲ್ಲ. ಯಾಕಂದರೆ ಎಷ್ಟೋ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ, ಎಷ್ಟೋ ನಿಂತು ಹೋಗುತ್ತೆ. ನಮ್ಮ ಕತೆನ ನಂಬಿ ಒಂದು ಸಿನಿಮಾ ಮಾಡಬೇಕು ಅಂದಾಗ ಪ್ರತಿಯೊಬ್ಬರು ನಮ್ಮ ಸಿನಿಮಾ ಚೆನ್ನಾಗೇ ಇರುತ್ತೆ ಅಂತಲೇ ಮಾಡಿರ್ತಾರೆ. ಯಾರು ಕೆಟ್ಟಾಗಿರೋ ಸಿನಿಮಾ ಮಾಡಬೇಕು ಅಂತ ಮಾಡಲ್ಲ. ಹೆತ್ತ ತಾಯಿಗೆ ಹೆಗ್ಣ ಬುದ್ದು ಅನ್ನೋ ಥರ ಪ್ರತಿಯೊಬ್ಬರಿಗೂ ಅವ್ರವ್ರ ಸಿನಿಮಾ ಇಷ್ಟನೇ. ಹೊಸಬ್ರ ಸಿನಿಮಾ ಅಂತ ಬಂದಾಗ ಹೊಸಬ್ರು ಬರಬೇಕು ಅಂತ ಸಪೋರ್ಟ್ ಮಾಡೋದು, ಅವರು ದುಡ್ಡು ಹಾಕಿಲ್ಲ ಅಂದರೆ ನಾವು ಏನೇ ಸೈಕಲ್ ಹೊಡೆದ್ರು ಎಷ್ಟೇ ಮಾಡಿದ್ರು ಈ ಸಿನಿಮಾ ಕಂಪ್ಲೀಟ್ ಆಗ್ತಿರಲಿಲ್ಲ. ಸೊ ಪ್ರೊಡ್ಯೂಸರ್ಸಿಗೆ ಫಸ್ಟ್ ಥ್ಯಾಂಕ್ಸ್. ಆ್ಯಂಡ್ ನಾನು ಹೇಳ್ಬೋದು ನಮ್ಮ ಸಿನಿಮಾ ಚೆನ್ನಾಗೇ ಇದೆ ಅಂತ. ಈ ಸಿನಿಮಾ ಡೈರೆಕ್ಟರ್ ಸರ್ ಆಲ್ರೆಡಿ ಹೇಳಿದ್ರು 2 ಶೇಡಲ್ಲಿ ಬರುತ್ತೆ ಅಂತ. ಸೊ ಈ ಸಿನಿಮಾ ಚೆನ್ನಾಗಿದೆ ಅಂತ ನಾನು ಹೇಗೆ ಹೇಳ್ಬೋದು, ಹೇಗೆ ನಿಮಗೆ ಮಂದಟ್ಟು ಮಾಡ್ಕೊಡ್ಬೋದು ಅಂದರೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ? ಸೊ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ನಾವು ಸಿನಿಮಾಸ್ ನೋಡ್ತಿದ್ವಿ. ಆವಾಗ ಬೇರೆ ಲ್ಯಾಂಗ್ವೇಜಲ್ಲಿ, ಇವಾಗ ಮಲಯಾಳಮಲ್ಲಿ ಇರ್ಬೋದು, ತಮಿಳಲ್ಲಿರ್ಬೋದು, ಎಕ್ಸ್ಪೆರಿಮೆಂಟಲ್ ಸಿನಿಮಾಸ್ ಬರ್ತಾ ಇದೆ, ಹೊಸ ಥರ ಸಿನಿಮಾಸ್ ಬರ್ತಾ ಇದೆ ಅಂತ ಇಲ್ಲಿ ನೋಡ್ತಿದ್ವಿ, ಇಷ್ಟಪಡ್ತಿದ್ವಿ, ಸಪೋರ್ಟ್ ಮಾಡ್ತಿದ್ವಿ. ನಮ್ಮ ಕನ್ನಡದಲ್ಲಿ ಈ ಥರ ಸಿನಿಮಾಗಳು ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಆ ಥರ ಸಿನಿಮಾಗಳು ಬಂದಿಲ್ಲ ಅಂತಲ್ಲ. ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ರಂಗಿತರಂಗ ಇರ್ಬೋದು, ಲೂಸಿಯಾ ಇರ್ಬೋದು, ಈ ಥರ ಹಲವಾರು ಸಿನಿಮಾಗಳು ಬಂದಿದೆ, ಹೊಸ ಪ್ರಯತ್ನಗಳು. ಆ್ಯಂಡ್ ನಮ್ಮ ಆಡಿಯನ್ಸ್ ಅದನ್ನು ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡಿದ್ದಾರೆ. ಬಟ್ ನಮಗೆ ಈ ಥರದ್ದು ಕತೆಗಳು, ಸಿನಿಮಾಗಳು ಇನ್ನೂ ಜಾಸ್ತಿ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಯಾವುದೋ ಒಂದು ಸಿನಿಮಾ ನೋಡ್ಬೇಕಾದ್ರೆ ಇದನ್ನ ಹೀಗೆ ರೆಗ್ಯುಲರ್ ಪ್ಯಾಟರ್ನಲ್ಲಿ ಮಾಡಿದೆ, ಇದನ್ನ ಹೀಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಮ್ಗೊಂದು ಒಪಿನಿಯನ್ ಬರ್ತಾ ಇತ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ. ಸೊ ಅಲ್ಲಿಂದ ನಾವು ಸಿನಿಮಾ ಮಾಡಿದ್ರೆ ಈ ಥರ ಮಾಡಬೇಕು ಅಂತ ಅಂದ್ಕೊಂಡು, ಅವತ್ತಿನ ದಿನ ನಮ್ಮ ಹತ್ರ ರಿಸೋರ್ಸ್ ಇರಲಿಲ್ಲ, ಕಾಂಟ್ಯಾಕ್ಟ್ಸ್ ಇರಲಿಲ್ಲ, ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಇವತ್ತು ಎಲ್ಲ ಇದೆ ಅಂತ ಅಲ್ಲ. ಸೊ ಆವಾಗ ಏನು ಮಾಡ್ಬೋದಿತ್ತು, ಒಂದು ಶಾರ್ಟ್ ಫಿಲ್ಮ್ಸ್ ಮಾಡಿಕೊಂಡು, ಚಿಕ್ಕ ಪುಟ್ಟ ಕತೆ ಮಾಡಿಕೊಂಡು, ಯೂಟ್ಯೂಬಲ್ಲಿ ವೆಬ್ ಸೀರೀಸ್ ಮಾಡಿಕೊಂಡು, ಈ ಥರ ಒಂದು 6 ವರ್ಷ ನಮಗೆ ಬೇಕಾಯಿತು ಪ್ರತ್ಯರ್ಥ ಅನ್ನೋ ಒಂದು ಕನ್ನಡ ಫೀಚರ್ ಫಿಲ್ಮ್ ಮಾಡೋಕ್ಕೆ. ಸೊ ಈ ಸಿನಿಮಾದಲ್ಲಿ ನಾವು ಯಾಕೆ ಈ ಸಿನಿಮಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅನ್ನೋದನ್ನು ಹೇಳಿದೆ. ಇವಾಗ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ನಿಮಗೆ ಹೇಗೆ ನಂಬಿಸ್ಲಿ ಅನ್ನೋದಕ್ಕೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನಮ್ಮ ಸಿನಿಮಾದಲ್ಲಿ ಯಾರಾದರೂ ಕೇಳ್ಬೋದು, ಏನಿದೆ, ಏನಕ್ಕೆ ನಿಮ್ಮ ಸಿನಿಮಾ ನೋಡಬೇಕು? ಸೊ ನಮ್ಮ ಸಿನಿಮಾದಲ್ಲಿ ಇವಾಗ ಇಂಟ್ರೋ ಸಾಂಗ್ಸ್ ಅಥವಾ ಹೀರೋಗೊಂದು ಇಂಟ್ರೋ ಫೈಟ್ ಸೀನು, ಆಮೇಲೆ ಹೀರೋಯಿನ್ ಬಂದ ತಕ್ಷಣ ಒಂದು ಸಾಂಗು, ಒಂದು ಲವ್ ಸಾಂಗು, ಆಮೇಲೆ ಒಂದು ಡ್ಯಾನ್ಸ್ ಸೀಕ್ವೆನ್ಸು, ಮಧ್ಯೆ ಬೋರ್ ಆಗಬಾರ್ದು ಅಂತ ಒಂದು ಐಟಮ್ ಸಾಂಗು, ಆಮೇಲೆ ಮಧ್ಯೆ ಒಂದು ಮದರ್ ಸೆಂಟಿಮೆಂಟು. ಇದು ಯಾವುದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನಮ್ಮ ಸಿನಿಮಾದಲ್ಲಿ ಇಲ್ಲ. ಸೊ ನಾವೇನು ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ, ಇವಾಗ ಒಂದು ಕತೆ ನೀವು ನೋಡಬೇಕಾದ್ರೆ ಏನೋ ಒಂದು ಚೆನ್ನಾಗಿರೋ ಫೀಲ್ ಇರುತ್ತೆ ಕತೆ. ಇವಾಗ ನೀವೊಂದು ಕತೆ ಕೇಳ್ತಾ ಇರ್ಬೇಕಾದ್ರೆ ಅದ್ರ ಮಧ್ಯೆ ಏನೋ ಒಂದು ಸಾಂಗ್ ಬಂದಾಗ ನಮಗೆ ಪರ್ಟಿಕ್ಯುಲರ್ಲಿ ಕೆಲವು ಸಿನಿಮಾಸಲ್ಲಿ ನೋಡ್ಬೇಕಾದ್ರೆ ಇದಿಲ್ಲಿ ಬೇಡ ಆಗಿತ್ತು, ಯಾಕೆ ಬೇಕಿತ್ತು? ಕತೆಗೆ ಅನುಕೂಲವಾಗಿ ಸಾಂಗ್ ಬರ್ತಾ ಇದೆಯಾ, ಫೈನ್. ಸೊ ಆ ಥರ ಒಂದು ಒಪಿನಿಯನ್ ಇತ್ತು ನಮಗೆ. ನಾನು ಇದನ್ನ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಇವಾಗ ನಾವೊಂದು ಬಿರಿಯಾನಿ ಮಾಡ್ತೀವಿ ಅಂದರೆ ಬಿರಿಯಾನಿನೇ ಮಾಡಬೇಕು. ನಮ್ಮ ಹತ್ರ ಐಟಮ್ಸ್ ಇದೆ ಅಂತ ಅಂದ್ಬಿಟ್ಟು ನಾವು ಬಿರಿಯಾನಿಗೆ ಒಗ್ಗರಣೆ ಹಾಕಿದರೆ ಅದು ಬಿರಿಯಾನಿ ಆಗಲ್ಲ, ಬೇರೆನೇ ಆಗತ್ತೆ. ಸೊ ನಾವು ಕತೆಗೆ ಏನು ಬೇಕು ಅದನ್ನ ಸಿನಿಮಾದಲ್ಲಿ ಅಷ್ಟನ್ನೇ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅದೇ ಈ ಸಿನಿಮಾದ ವಿಶೇಷತೆ ಅಂತ ಹೇಳ್ಬೋದು.
ಸೊ ಈ ಸಿನಿಮಾ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ, ನಮಗೆ ಮನಸ್ಸಿಗೆ ತುಂಬ ಹತ್ತಿರವಾದ ಸಿನಿಮಾ. ಡೆಫಿನೆಟ್ಲಿ ಆಡಿಯನ್ಸ್ಗೆ ಇದು ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಲೆಗ್ ಪೀಸ್ ಅಂತ ಯಾರೋ ಹೇಳಿದ್ರು, ನಾನು ಹೀರೋ ಅಂತ ಹೇಳಕ್ ಇಷ್ಟಪಡಲ್ಲ. ನನ್ನ ಕೇಳಿದ್ರೆ ಸಿನಿಮಾದಲ್ಲಿ ಕಥೆನೇ ಹೀರೋ, ನಾನು ಅದರಲ್ಲಿ ಒಬ್ಬ ನಟ ಆಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಲೆಗ್ ಪೀಸ್ ಆಗಿದ್ದೀನಿ. ಸೊ ಈ ಸಿನಿಮಾದಲ್ಲಿ ನೀವು ಪೋಸ್ಟರ್ ನೋಡ್ತಾ ಇದ್ರೆ 2 ಸಿನಿಮಾ ತರ ಅನ್ಸ್ಬೋದು, ಯಾಕಂದ್ರೆ ಒಂದು ಸೀರಿಯಸ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಇದೆ ಬ್ರೌನ್ ಕಲರ್ ಅಲ್ಲಿ, ಇನ್ನೊಂದು ಪಿಂಕ್ ಆಗಿ ಹ್ಯಾಪಿ ಕಲರ್ ಅಲ್ಲಿ ಕಾಲೇಜ್ ರಾಮ್-ಕಾಮ್ ಇದೆ. ಸೊ ಇದು 2 ಸಿನಿಮಾ ಅಲ್ಲ, ಇದರಲ್ಲಿ ಪಿಂಕ್ ಶೇಡ್ ಏನ್ ಬರುತ್ತೆ ಕಥೆನಲ್ಲಿ, ಕಾಲೇಜ್ ಲೈಫ್ ಜಾನರ್ ಅಂದ್ರೆ ಆಯುಷ್ ಅಂತ ಒಂದು ಹುಡುಗನ ಕ್ಯಾರೆಕ್ಟರು, ಅವನ ಲೈಫಲ್ಲಿ ಏನಾಯ್ತು ಅನ್ನೋದೇ ಒಂದು ಕತೆ. ಅದನ್ನ ನಿಮಗೆ ಪ್ರೆಸೆಂಟ್ ಮಾಡೋದು ವೇ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅಲ್ಲಿ ಹೋಗುತ್ತೆ, ಏನಾಗಿದೆ ಅನ್ನೋದನ್ನ ಒಂದು ಸುರುಳಿ ತರ ಬಿಡಿಸ್ತಾ ಹೋಗುವಂತ ಕತೆ. ಸೊ ಕಾಲೇಜ್ ಜಾನರ್ ಅಲ್ಲಿ ಆಯುಷ್ ಅನ್ನೋ ಒಬ್ಬನ ಕತೆ ಏನ್ ಪ್ಲೇ ಮಾಡಿದೀನಿ, ಆ ಆಯುಷ್ ಕ್ಯಾರೆಕ್ಟರ್ನ ನಾನು ಮಾಡಿದ್ದೀನಿ. ಮೊದಲಿಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ, ಆಕ್ಚುಲಿ ನಾನು ಏನಕ್ಕೆ ರಾಮ್ ಆದ್ಮೇಲೆ ಮಾತಾಡಿದೆ ಅಂದ್ರೆ, ಹೀಗೆ ಕಾಲೇಜ್ ವಿಸಿಟ್ ಅಲ್ಲಿ ಪ್ರಮೋಷನ್ಗೆ ಹೋಗ್ತಾ ಹೋಗ್ತಾ ಡೈರೆಕ್ಟರ್ ಒಂದಿನ ಬೈದಿದ್ರು, ನಾನ್ ಮಾತಾಡೋ ಎಲ್ಲಾ ಪಾಯಿಂಟ್ಸ್ ನೀನ್ ಮಾತಾಡ್ಬಿಟ್ಟಿದ್ಯಾ, ನಾನ್ ಏನ್ ಮಾತಾಡ್ಲಿ, ಅದಕ್ಕೆ ನನಗೆ ತೊದಲಾಯ್ತು ಅಂತ. ಅದಕ್ಕೆ ನಾನು ಮಾತಾಡೋಣ ಅಂತ ಬಂದೆ. ಸೊ ಬೇಸಿಕಲಿ ಪ್ರತ್ಯರ್ಥ ಸಿನಿಮಾದಲ್ಲಿ ಆಕ್ಟ್ ಮಾಡೋಕಿನ ಮುಂಚೆ, ಐ ಮೀನ್ ಸ್ಕ್ರಿಪ್ಟ್ ಸ್ಟಾರ್ಟ್ ಆದಾಗ ಆ ಸ್ಕ್ರಿಪ್ಟ್ ಜೊತೆಗೆ ಇದ್ದವನು ನಾನು. ಸ್ಕ್ರಿಪ್ಟ್ ಜೊತೆಗೆ ಟ್ರಾವೆಲ್ ಮಾಡ್ತಾ 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 ಪ್ರತಿದಿನ ಆ ಕ್ಯಾರೆಕ್ಟರ್ನ, ಆಬ್ವಿಯಸ್ಲಿ ಡೈರೆಕ್ಟ್ರು ಒಂದು ರೇಂಜಿಗೆ ಇಂಟಿಮೇಷನ್ ಕೊಟ್ಟಿದ್ರು ಈ ಕ್ಯಾರೆಕ್ಟರ್ ನಿಂಗೆ ಅಂತ. ಹಾಗಾಗಿ ಆ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡ್ತಾ 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 ಸ್ಕ್ರಿಪ್ಟ್ಗೂ ಕೂತಿದ್ವಿ ಒಂದು ರೇಂಜ್ ಆದ್ಮೇಲೆ. ಸೊ ಸ್ವಲ್ಪ ಪರಕಾಯ ಪ್ರವೇಶ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಅದು ಹೇಗ್ ಬರುತ್ತೋ ಅನ್ನೋದು, ಐ ಮೀನ್ ಆಡಿಯನ್ಸ್ ಹೇಗ್ ತಗೊಳ್ತಾರೋ ಅನ್ನೋದು ರಿಲೀಸ್ ಆದ್ಮೇಲೆ ಗೊತ್ತಾಗಿದ್ದು. ಅಂಡ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇವಾಗ ನಾನು ಪ್ರೊಡ್ಯೂಸರ್ಸ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಡೈರೆಕ್ಟರ್ ಆಗ್ಲಿ ಟೀಮ್ ಆಗ್ಲಿ ಅವ್ರ ಹತ್ರ ಹೋಗಿ ಅಪ್ರೋಚ್ ಆಗಿ ಸಿನಿಮಾ ಮಾಡ್ತೀವಿ ಇನ್ವೆಸ್ಟ್ ಮಾಡಿ ಅಂದಾಗ ಯಾರ್ ಹೀರೋ ಹೊಸೊಬ್ರ ಅಂತ ಏನು ಕೇಳಿಲ್ಲ, ನಮ್ಮ ಹೆಸರು ಕೇಳಿ ನಮ್ಮ ಮುಖ ನೋಡಿ ಅವರು ಓಕೆ ಹೇಳ್ಬಿಟ್ಟಿದ್ದಾರೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ತುಂಬಾ ಥ್ಯಾಂಕ್ಸ್ ಸರ್, ಜೈ ಸರ್ ಆಗಲಿ, ನಮ್ಮ ನಾಗೇಶ್ ಸರ್ಗಾಗ್ಲಿ. ಅಂಡ್ ಅಗೈನ್ ಪ್ರತ್ಯರ್ಥ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಕಾಲೇಜ್ ಲೈಫ್ ಅಂಡ್ ಒಂದು ಲೈಫ್ ಅಂಡ್ ಏನಿದೆ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಪೋರ್ಷನ್ ಬಂದಾಗ ಅದರಲ್ಲಿ ಆ ಒಂದು ಪೊಲೀಸ್ ಕ್ಯಾರೆಕ್ಟರ್ನ ಪ್ಲೇ ಮಾಡೋಕ್ಕೆ ಅವಕಾಶ ಕೊಟ್ಟಂತ ನನ್ನ ಸ್ನೇಹಿತ ಅಂಡ್ ಅಗೈನ್ ಡೈರೆಕ್ಟರ್ ಅರ್ಜುನ್ ಕಾಮತ್ ಇವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ನಾವಿಬ್ರು ಅಗೈನ್ ಒಂದು 6 ವರ್ಷ ಹಿಂದೆ ಹೋದ್ರೆ ಅವರು ಶಾರ್ಟ್ ಫಿಲ್ಮ್ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಡೈರೆಕ್ಟರ್ ಆಗ್ತಿದ್ರು, ನಾನು ಲೀಡ್ ಆಕ್ಟರ್ ಆಗಿ ಪ್ಲೇ ಮಾಡ್ತಿದ್ದೆ. ಅಲ್ಲಿಂದ ಸ್ಟಾರ್ಟ್ ಆಗಿರೋ ಜರ್ನಿ ಇವಾಗ ಸಿನಿಮಾವರೆಗೂ ಬಂದು ನಿಂತಿದೆ. ತುಂಬಾ ಆಬ್ವಿಯಸ್ಲಿ ಒಂದು ರೇಂಜಿಗೆ ಪ್ರೌಡ್ ಫೀಲ್ ಆಗ್ತಿದೆ. ಯಾಕಂದ್ರೆ ನಾವು ಒಂದು ಕಾರ್ಕಳದಂತ ಒಂದು ಊರಲ್ಲಿ ಒಂದು ರಂಗಭೂಮಿಯಲ್ಲಿ ಆರ್ಟಿಸ್ಟ್ ಆಗಿ ಪ್ಲೇ ಮಾಡ್ತಿದ್ದ ಆ ಹೆಚ್ಚೇನಿಲ್ಲ, ಒಂದು ಸ್ವಲ್ಪ ಹಿಂದಿನ ದಿನಗಳು. ಅಂಡ್ ರೈಟ್ ನಾವು ಒಂದು ಸಿನಿಮಾದಲ್ಲಿ ಲೀಡ್ ಆಗೋದು ಅದೊಂದು ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ. ಅಗೈನ್ ಈ ಆಕ್ಚುಲಿ ಈ ಎಕ್ಸೈಟ್ಮೆಂಟ್ ಅಲ್ಲಿ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೀನಿ. ಥ್ಯಾಂಕ್ ಯು. ಅಕ್ಷಯ್ ಕಾರ್ಕಳ ಮತ್ತು ರಾಮ್ ಅವರು. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ ಚಂದ್ರಶೇಖರ್ ಅಂತ. ನಾನು ಪ್ರತ್ಯರ್ಥ ಸಿನಿಮಾದಲ್ಲಿ ಪ್ರಿಯಾ ಅನ್ನುವಂಥ ಕ್ಯಾರೆಕ್ಟರ್ ಮಾಡಿದ್ದೇನೆ. ಪ್ರಿಯಾ ಅನ್ನುವಂಥ ಕ್ಯಾರೆಕ್ಟರ್ ಆಯುಷ್ನ ಜೊತೆ ಟ್ರಾವೆಲ್ ಮಾಡುವಂಥದ್ದು, ಫ್ರಮ್ ದ ಫಸ್ಟ್ ಟು ಕ್ಲೈಮ್ಯಾಕ್ಸ್ ಲಾಸ್ಟ್ ತನಕನು. ಕರಾವಳಿಯಲ್ಲಿ ಹೆಚ್ಚಾಗಿ ತುಂಬ ಕಲಾವಿದರಿದ್ದಾರೆ. ಅವರನ್ನ ಕನ್ನಡ ಸಿನಿಮಾಗಳಲ್ಲಿ ಜಾಸ್ತಿ ಕಾಮಿಡಿ ಅನ್ನೋ ಆ ಜಾನರ್ಗೆ ಸೆಟ್ ಮಾಡಿರ್ತಾರೆ ನಾನು ಕಂಡಂತ ಇದಕ್ಕೆ. ಬಟ್ ಅವರು ಎಲ್ಲ ತರದ ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡುವಷ್ಟು ಕೆಪೇಬಲ್ ಆಗಿರ್ತಾರೆ. ಅದನ್ನ ನಾವು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದೇವೆ. ಇದನ್ನ ಬಿಟ್ಟು ಬೇರೆಲ್ಲ ಪಾಯಿಂಟ್ಸು ಎಲ್ಲ ಹೇಳಿಬಿಟ್ಟಿದ್ದಾರೆ. ಇದರಲ್ಲಿ ನಾನು ಪ್ರಿಯಾ ಅನ್ನುವಂಥ ಕ್ಯಾರೆಕ್ಟರ್ ಅಂದರೆ ಸ್ವಲ್ಪ ನಟಿಯಾಗಿ ಇರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಇದು ನನ್ನ 2ನೇ ಪ್ರಾಜೆಕ್ಟ್ ಆಗಿರ್ಬೋದು, ಬಟ್ ಇದರಲ್ಲಿರುವಂಥ ಕ್ಯಾರೆಕ್ಟರ್ ನನಗೆ ತುಂಬಾನೇ ಫೇವ್ರೆಟ್.
ಸ್ವಲ್ಪ ಸ್ಪೆಷಲ್ ಆಗಿದೆ ನನಗೆ. ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೀಮ್ ಆ್ಯಂಡ್ ಎವ್ರಿ ಒನ್. ನಾನು ಮುಂಚೆ ಅಂದರೆ ನಾನು ಹೇಳಿದೆ 2 ಫಿಲಮ್ ಮಾಡಿದ್ದೇನೆ ಅಂತ. ಮುಂಚೆ ಮಾಡಿರುವಂಥ ಸಿನಿಮಾದಲ್ಲಿ ಇರುವಂಥ ನನ್ನ ಕ್ಯಾರೆಕ್ಟರ್ಗೂ ಇದಕ್ಕೂ ನಾನು ಹೇಳಿದೆ ನನ್ನ ಕ್ಯಾರೆಕ್ಟರ್ ಸ್ವಲ್ಪ ವಿಭಿನ್ನವಾಗಿದೆ, ಅದಕ್ಕೆ ಸ್ವಲ್ಪ ಸ್ಪೆಷಲ್. ಥ್ಯಾಂಕ್ ಯು. ಸಾರಿ ಟು ಇಂಟರಪ್ಟ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ಸಿನಿಮಾಗೆ ದುಡ್ದಂತ ಐ ಮೀನ್ ನಾವೇನು ಟೀಮ್ ವರ್ಕ್ ಆಗ್ತಿದ್ವಿ ಇವಾಗ ಒಂದು ಸಿನಿಮಾದಲ್ಲಿ ನನ್ನ ಪೋರ್ಷನ್ ಶೂಟ್ ಇರಬೇಕಾದ್ರೆ ಇವರು ಐ ಮೀನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಿದ್ರು, ಅಂಡ್ ಇವ್ರ ಪೋರ್ಷನ್ ಶೂಟ್ ಇರ್ಬೇಕಾದ್ರೆ ನಾವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಶೂಟ್ ಮಾಡೋದು. ಅಂಡ್ ನನ್ನ ಟೀಮ್ ಬಂದಿದೆ ಇಲ್ಲಿ, ಕೀರ್ತೇಶ್ ಆಗ್ಲಿ, ಯೋಗೀಶ್ ಆಗ್ಲಿ, ಕೌಶಿಕ್ ಆಗ್ಲಿ, ಇಲ್ಲಿ ನಮ್ಮ ಭರತ್ ಆಗ್ಲಿ, ಇಲ್ಲಿ ಸುಘೋಷ್ ಇದ್ದಾರೆ, ಐ ಮೀನ್ ನಮ್ಮ ಆಕ್ಟರ್ ಭರತ್. ಇವರೆಲ್ಲರೂ ಯಾರು ನಾವು ಆರ್ಟಿಸ್ಟು ಅಂತ ಬಂದಿರೋದಲ್ಲ, ಎಲ್ಲಾ ವರ್ಕು ಎಲ್ಲಾರು ಮಾಡಿರುವಂತ ಸಿನಿಮಾ ಅಂತ ಹೇಳಕ್ ಇಷ್ಟ. ಥ್ಯಾಂಕ್ ಯು. ಇನ್ನು ನಮ್ಮ ನಿರ್ಮಾಪಕರು ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸೊ JR ಪ್ರಭು ಅವರು. ನಮಸ್ತೆ. ತುಂಬ ಸಣ್ಣದಿಂದ ಮೂವಿ ನೋಡ್ಕೊಂಡು ಬರ್ತಿದ್ದೆ, ಕನ್ನಡ ತುಂಬ ಇಷ್ಟ. ಮೊದಲಿಗೆ ಮನೆಯಲ್ಲಿ ಚಂದನ ಟಿವಿಯಲ್ಲಿ ಬರ್ತಿತ್ತು ತುಂಬ ಮೊದಲಿದಿಂದ. ಸುನೀಲ್ ಕುಮಾರ್ ದೇಸಾಯಿ ಅವ್ರದ್ದು ಮೂವಿ ತುಂಬ ನೋಡ್ಕೊಂಡು ಬಂದಿದ್ದೆ. ನಾನು ಪ್ರೊಫೆಷ್ನಲಿ ನಾನು ಕಾಸ್ಟ್ ಅಕೌಂಟೆಂಟ್, ಪ್ರಾಕ್ಟೀಸಿಂಗ್ ಕಾಸ್ಟ್ ಅಕೌಂಟೆಂಟ್. ನಾನು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಕೂಡ, ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಮಾಡ್ತೇನೆ. ತುಂಬ ಟೈಮಿಂದ ಇದೊಂದು ಹೇಳಬೇಕಾದ್ರೆ ಒಂದು 2-3 ವರ್ಷದ ಕತೆ ಹೇಳ್ಬೋದು. ಒಂದು 3 ವರ್ಷದಿಂದ ಒಂದು ಇಂಟ್ರೆಸ್ಟ್ ಇತ್ತು, ಆದರೆ ಹೇಗೆ ಒಳಗೆ ಹೋಗಬೇಕು, ಕಾಂಟ್ಯಾಕ್ಟ್ಸ್ ಹೇಗೆ ಬಿಲ್ಡ್ ಆಗ್ತದೆ ನನಗೇನು ಐಡಿಯಾ ಇರಲಿಲ್ಲ. ಇಂಟ್ರೆಸ್ಟ್ ಯಾವುದ್ರಲ್ಲಿ ಅಂತ ಹೇಳಿದರೆ ಕನ್ನಡ ಮೂವಿ ಇಂಡಸ್ಟ್ರಿಗೆ ಹೋಗಬೇಕು, ಯಾವುದಾದ್ರೂ ಒಂದು ಒಳ್ಳೆ ಮೂವಿ ಪ್ರೊಡ್ಯೂಸ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ಲೈಕ್ ಇನ್ವೆಸ್ಟರ್ ಹೋಗ್ಬೇಕಂತ ಇತ್ತು, ಪ್ರೊಡ್ಯೂಸರ್ ಪ್ಲಾನ್ ಇರಲಿಲ್ಲ. ಸೊ ಈ ಥರ ಇರುವಾಗ ನಂದೊಂದು ಪ್ರೊಡಕ್ಷನ್ ಹೌಸ್ ಆಲ್ರೆಡಿ ಮಾಡಿಕೊಂಡೆ, ವಿಶಿಷ್ಟ ಫಿಲ್ಮ್ಸ್ ಅಂತ ಮಾಡಿಕೊಂಡೆ, ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ. ಮೀನ್ ವೈಲ್ ನನಗೊಂದು ನ್ಯೂ ಕಮರ್ಸ್ ಇದೊಂದು ನಂದು ರೆಫರೆನ್ಸ್ ಇಂದಾಗಿ ನನಗೆ ಕನೆಕ್ಟ್ ಆಯಿತು, ಈ ಪ್ಲಾನ್ಸ್ ಕನೆಕ್ಟ್ ಆಯಿತು. ಇವರದ್ದು ಅಪ್ಕಮಿಂಗ್ ಈಗ ಮಾಡುವಂಥದ್ದು ಇವರದ್ದು ಡೆಬ್ಯೂ ಪ್ರಾಜೆಕ್ಟ್, ಇದರ ಬಗ್ಗೆ ನನಗೆ ತಿಳಿಸ್ಕೊಟ್ರು. ನನಗೆ ಇಂಟ್ರೆಸ್ಟ್ ಆಯಿತು. ನನಗೆ ಅವರು ತೋರಿಸಿದ್ದು ಶೋರಿಲಾಗಲಿ, ಇವರು ಮಾಡಿದ್ದು ಇದರ ಮುಂಚಿದ ವರ್ಕ್ ಆಗಲಿ, ಇದರದ್ದು ಸ್ಕ್ರಿಪ್ಟ್ ಆಗಲಿ ನಂಗೆ ತುಂಬ ಇಂಟ್ರೆಸ್ಟ್ ಆಯಿತು. ಇವರು ಹೇಳಿದಾಗೆ ಕರೆಕ್ಟ್, ಹೌದು, ನಾನು ಯಾರು ಮೇನ್ ಲೀಡ್ ಆ್ಯಕ್ಟರ್ ಯಾರು ಇದರ ಬಗ್ಗೆ ಕೇಳಿರಲಿಲ್ಲ. ನನಗೆ ಅಂದರೆ ಹೇಳಿದರೆ ಡೆಸ್ಪರೇಟ್ ಆಗಿರಲಿಲ್ಲ, ಹೋಗಲೇಬೇಕು, ಇದೇ ಟೈಮು, ಇವಾಗ ಹೋಗಲಿಲ್ಲದಿದ್ರೆ ನೆಕ್ಸ್ಟ್ ನನಗೆ ಅಪಾರ್ಚುನಿಟಿ ಬರುತ್ತಾ ಇಲ್ವಾ ಅಂತ ಅದರ ಬಗ್ಗೆ ನಾನು ಆ ಟೈಮಲ್ಲಿ ಥಿಂಕೇ ಮಾಡಲಿಲ್ಲ. ಸ್ಕ್ರಿಪ್ಟ್ ಒಳ್ಳೇದಿತ್ತು, ಕತೆ ಹೇಳಿತ್ತು, ನನಗೆ ನರೇಶನ್ ತುಂಬ ಖುಷಿ ಆಯಿತು. ಒಂದು ಟ್ರೈ ಮಾಡ್ಕೊಳ್ಳೋಣ ಅಂತ ಹೋದೆ. ಇನ್ವೆಸ್ಟ್ ಮಾಡುವಾಗ ಪ್ಲಾನ್ಸ್ ಎಲ್ಲ ಕೇಳಿದೆ, ಯಾವ ಥರ ಅಂದರೆ ನನಗೆ ನಿಜವಾಗಿ ಏನು ಕತೆ ಗೊತ್ತಿಲ್ಲ. ಒಳಗೆ ಹೋದ ನಂತರ ಇನ್ನು ಯಾವ ಥರ ಇರ್ತದೆ, ಪ್ರೊಡ್ಯೂಸರ್ ಯಾವ ಥರ ಇರಬೇಕಾಗ್ತದೆ ನನಗೆ ಏನೂ ಗೊತ್ತಿಲ್ಲ. ಅಂದರೆ ಅಕೌಂಟ್ಸ್ ಗೊತ್ತಿದೆ, ಎಲ್ಲ ಗೊತ್ತಿದೆ, ಆದರೆ ಬಿಸ್ನೆಸ್ ಇದರಲ್ಲಿ ಹೇಗೆ ಬಿಸ್ನೆಸ್ ತೆಗಿಬಹುದು. ಕತೆ ನನಗೆ ಇಷ್ಟ ಆಯಿತು, ಯಾಕಂತೇಳಿ ನಾನು ಮೂವಿ ವಾಚರ್, ನನಗೆ ತುಂಬ ಇಷ್ಟ ಆಗ್ತದೆ ಮೂವಿ ನೋಡುವಾಗ. ಸೊ ಇದರಲ್ಲಿ ಹೋದೆ. ನ್ಯೂ ಟೀಮ್ ಇದರಲ್ಲಿ ಸ್ಟಾರ್ಟಿಂಗಲ್ಲೇ ಇವರು ಹೇಳಿದರು ಪ್ರೊಡಕ್ಷನ್ ಬಜೆಟ್ ಈ ಥರ ಇರ್ತದೆ, ನಾವೇ ವರ್ಕ್ ಮಾಡಬೇಕಾಗ್ತದೆ. ಇವರು ಹೇಳಿದಾಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಅವರೇ ಡೈರೆಕ್ಟರ್ ಕೂಡ ವರ್ಕ್ ಮಾಡಿದ್ದಾರೆ. ಈ ಥರ ಎಲ್ಲ ಇರುವಾಗ ನಾನು 1-2-3 ಸಲ ಹೋಗಿದ್ದೆ ಶೂಟಿಂಗ್ ಸೆಟ್ಟಿಗೆ. ತುಂಬ ಖುಷಿ ಆಗ್ತಿತ್ತು ಇವರು ವರ್ಕ್ ಮಾಡುವ ರೀತಿ. ನಮ್ದು ಸುಮಂತ್ ಅಲ್ವಾರ್ ಬಂದಿದ್ರು ಈ ಮೂವಿಗೆ, ರಮೇಶ್ ಭಟ್, ಅದಾದ ನಂತರ ನವೀನ್ ಡಿ ಪಡೀಲ್ ನಮ್ದು ಮಂಗಳೂರಿನವರೇ, ದೀಪಕ್ ರೈ ಪಾಣಾಜೆ. ಸೊ ಇವರಿಗೆಲ್ಲರಿಗೂ ನಾನು ತುಂಬ ಗ್ರೇಟ್ಫುಲ್. ಯಾಕಂತ ಹೇಳಿದ್ರೆ ಈ ಮೂವಿ ಬಗ್ಗೆ ಅವರಿಗೂ ಕೂಡ ಸ್ಕ್ರಿಪ್ಟ್ ಹೇಳುವಾಗ ಯಾವ ಥರ ನಾನು ಇದಕ್ಕೆ ಪ್ರೊಡ್ಯೂಸರ್ ಆಗಿ ಬಂದ, ಅವರು ಕೂಡ ಇದು ಮೂವಿಗೆ ಅವ್ರದ್ದು ರೆಮ್ಯುನರೇಷನ್ ಏನು ಮಾತು ನೋಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಅವರು ಒಪ್ಕೊಂಡು ಬಂದರು. ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡಿದರು. ನಾನು ಒಂದು ರೂಪ ಪ್ರತಿರೂಪ ಅಂತ ಇರ್ಬೋದು, ಒಂದು ರೂಪ ನಂಗೆ ಕಾಣ್ಬೋದು, ಅದರ ಪ್ರತಿರೂಪ ಬೇರೆ ಥರ ಇರ್ತದೆ. ನನಗೆ ಯಾವ ಥರ ನಾನು ಹೇಳಿದಾಗೆ ಒಂದು ಮೂವಿ ನೋಡುವಾಗ, ಈಗ ನಾನು ನಂದು ಫ್ರೆಂಡ್ ಮೂವಿ ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಒಂದು ಮೂವಿ ನೋಡ್ತಾ ಇರುವಾಗ ಒಂದು ಅರ್ಧ ಗಂಟೆ ಅಟ್ಲೀಸ್ಟ್ ಒಂದು 50% ಮೂವಿ ನೋಡುವಾಗ ನನ್ಗೆ ಗೊತ್ತಾಗ್ತದೆ ಇದು ಮೂವಿ ಯಾವ ಥರ ಕ್ಲೈಮ್ಯಾಕ್ಸ್ ಹೇಳ್ಬೋದು, ಇವಾಗ ನನಗೆ ಯಾವ ಥರ ಅರ್ಥ ಆಯ್ತು ಅಂತ ಹೇಳಿ ನನಗೆ ಅರ್ಥ ಆಗ್ತದೆ. ಸೊ ಆಸ್ ಅ ಆಡಿಯನ್ಸ್ ನಾನು ಇದೇ ಪ್ರತ್ಯರ್ಥ ಮೂವಿ ನೋಡುವಾಗ ನನಗೆ ಮೂವಿ ಅರ್ಥ ಆಯ್ತು ಅಂತ ನಾನು ಅನ್ಕೊಳ್ತೇನೆ. ಸ್ಟಾರ್ಟಿಂಗ್ ವಿಷಯ ನಾನು ಅನ್ಎಡಿಟೆಡ್ ಫಾರ್ಮೆಟ್ ಅಲ್ಲಿ ನೋಡುವಾಗ ಕರೆಕ್ಟ್, ಓಕೆ, ಇದು ಈ ಥರ ಉಂಟು, ನಂಗೆ ಅರ್ಥ ಆಯ್ತು ಅಂತ ಹೇಳಿ ಹೋಗ್ತಾ ಹೋಗ್ತಾ ನನಗೆ ಅರ್ಥ ಆದದ್ದು ಬೇರೆನೆ. ಈಗ ಪ್ರತಿ ಅರ್ಥ ಬಂತು, ಇದರದ್ದು ಬೇರೆನೇ ಅರ್ಥ ಬರ್ತಾಗ್ತದೆ. ಆಫ್ಟರ್ ಇದು ಇಂಟರ್ವಲ್ ಆದ ನಂತರ ನನಗೆ ಅರ್ಥ ಆದದ್ದೇ ಬೇರೆ. ಈಗ ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೂ ತುಂಬಾ ಟ್ವಿಸ್ಟ್. ಹಾಗಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಏನು ಅನ್ಕೊಂಡಿದ್ದೆ ಅದೇ ಈಗ ಕ್ಲೈಮ್ಯಾಕ್ಸ್ ಅಲ್ಲಿ ಆಗ್ತಾ ಉಂಟಂತ. ಸೊ ಆ ಥರ ನನಗೆ ಫೀಲ್ ಆಯ್ತು. ಇದು ನಂದು ಒಪಿನಿಯನ್ ಹೇಳಿದ್ದು. ನನ್ಗೆ ತುಂಬಾ ಖುಷಿ ಆಯ್ತು. ಇದು ನಾನೊಂದು ಥ್ಯಾಂಕ್ಫುಲ್ ಮತ್ತೆ ಗ್ರೇಟ್ಫುಲ್ ಯಾಕೆ ಇಡ್ತೇನೆ ಅಂತ ಹೇಳಿದ್ರೆ, ಈ ಒಂದು ಪ್ರಾಜೆಕ್ಟ್ ಮಾಡಿದ್ದಕ್ಕೆ ಒಂದು ಹಾರ್ಡ್ ವರ್ಕ್ ಎಲ್ರಿದ್ದು.
ಅನ್ಲೈಕ್ ಎಲ್ಲ ಮೂವೀಸಲ್ಲಿ ಎಲ್ಲರೂ ಹಾರ್ಡ್ ವರ್ಕ್ ಹಾಕಿ ಮೂವಿ ಮಾಡೋದು. ಈ ಪ್ರಾಜೆಕ್ಟಲ್ಲಿ ನಾನು ಎಲ್ರಿದ್ದು ಹಾರ್ಡ್ ವರ್ಕ್ ನಾನು ಫೀಲ್ ಮಾಡ್ಕೊಂಡಿದ್ದೇನೆ, ಅದೇ ಥರ ಹಾರ್ಡ್ ವರ್ಕ್ ನಾನು ನೋಡಿದ್ದೇನೆ. ಇವಾಗ ಇವತ್ತು ಇಲ್ಲಿ ತನಕ ಬಂದು ಪ್ರೆಸ್ ಕಾನ್ಫರೆನ್ಸ್ಗೆ ನಾನು ಅಟೆಂಡ್ ಆಗಿದ್ದು, ಇದರಲ್ಲಿ ತುಂಬಾ ಎಫರ್ಟ್ಸ್ ಇದೆ. ಇಷ್ಟ ತನಕ ನಾವು ತುಂಬಾ ಎಲ್ಲ ನೋಡ್ಕೊಂಡು ಬಂದಿದ್ದೇವೆ. ಈಗ ಇಲ್ಲಿ ತನಕ ರೀಚ್ ಆಗಬೇಕಾದ್ರೆ ಇವನ್ 28ಗೆ ರಿಲೀಸ್ ಅಂತ ಹೇಳುವಾಗ ನಾವು ತುಂಬಾ ಫೀಲ್ ಮಾಡ್ಕೊಂಡಿದ್ದೇವೆ, ಹ್ಯಾಪಿಲಿ ಇವಾಗ ತನಕ ನಾವು ಹಾಗೇನೆ ಅನುಸರಿಸ್ಕೊಂಡು ಬಂದಿದ್ದೇವೆ. ಇವಾಗ ಈ ಪ್ರಾಜೆಕ್ಟ್ ಕಥೆ ಇರಲಿ, ಈಗ ರಿಲೀಸ್ ಆಗುವಂಥದ್ದಿರಲಿ, ಇದರ ನಂತರದ್ದು ನಮಗೆ ಜನರು ಸಪೋರ್ಟ್, ಇವಾಗಲೇ ನಮ್ದು ಟ್ರೈಲರ್ ಲಾಂಚ್ ಮುಂಚೆ ನಮ್ದು ಒಂದೊಂದು ಬೈಟ್ಸ್ ಬೀಳುವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಬಂದ ಸಪೋರ್ಟ್, ನಾನು ಜನರಿಗೆಲ್ಲ ಚಿರಋಣಿ. ನಮ್ದು ಕೋಸ್ಟಲ್ ಇರಲಿ, ನಮ್ದು ಕರ್ನಾಟಕದ ಎಲ್ಲ ಜನತೆಗೆ ನಾನು ಚಿರಋಣಿ ಇದ್ದೇನೆ. ಒಂದು OTT ವಿಷಯದಲ್ಲಿ ಹೇಳಬೇಕಾದ್ರೆ, ಇವಾಗ ನಮ್ದು ರಿಲೀಸ್ ಆದ ನಂತರ ನನ್ಗೊಂದು ಭರವಸೆ ಇದೆ, ಒಮ್ಮೆ ಹೋಗಿ ಈ ಮೂವಿ ನೋಡಿದವರು ಇನ್ನೊಂದು 4 ಜನರಿಗೆ ಹೇಳಿ, ಮನೆಯಿಂದ ಯಾರಾದ್ರೂ ಮಕ್ಕಳು ನೋಡಿ ಬಂದ್ರೆ ಫ್ಯಾಮಿಲಿಯನ್ನು ಕರ್ಕೊಂಡು ಹೋಗ್ತಾರೆ ಇನ್ನೊಮ್ಮೆ ಇದು ಮೂವಿ ನೋಡ್ಲಿಕ್ಕೋಸ್ಕರ. ಸೊ ಹಾಗೇನೆ ಇದೇ ತರ ಹೋಗ್ತದೆ. ನಂಗೊಂದು ಭರವಸೆ ಇದೆ, ಸ್ವಲ್ಪ ಟೈಮ್ ತನಕ ಇದರಲ್ಲಿ ಮೂವಿ ರಿಲೀಸ್ ಆದ ನಂತರ ಸ್ವಲ್ಪ ದಿನ ಇದೇ ತರ ಮೂವಿಗೆ ಜನರು ಬರ್ತಾರೆ, ಜನಸಾಗರ ಬರ್ತದೆ, ಒಳ್ಳೇದಾಗ್ತದೆ. ಅದರ ನಂತರ ನಮ್ದೊಂದು ಪ್ಲಾನ್ ಇದೆ OTTಗೋಸ್ಕರ ಇದನ್ನು ಕೊಡುವಂಥದ್ದು. ತುಂಬಾ ಧನ್ಯವಾದ ನಮ್ದು ಪತ್ರಕರ್ತರ ಸಂಘಕ್ಕೆ ಎಲ್ಲರೂ ಬಂದದಕ್ಕೆ. ಥ್ಯಾಂಕ್ ಯು. ಓಕೆ, ಚಂದ ಮಾತಾಡ್ದಂತ ನಮ್ಮ ಪ್ರೊಡ್ಯೂಸರ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ನಾನು ಮತ್ತೆ ಅರ್ಜುನ್ ಒಂದೇ ಊರಿನವರು, ಮತ್ತೆ ಒಂದು 15 ವರ್ಷದಿಂದ ಪರಿಚಯ. ಅವರ ಟ್ಯಾಲೆಂಟ್ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು, ಯಾಕೆಂದ್ರೆ ಶಾರ್ಟ್ ಫಿಲ್ಮ್ ಅವ್ರು ಯಾವಾಗ ಮಾಡ್ತಾ ಇದ್ರು ಅವಾಗಿಂದನೂ ನಾನು ಅವರ ವರ್ಕ್ ನೋಡ್ಕೊಂಡ್ ಬಂದಿದ್ದೀನಿ. ಈ ಸಿನಿಮಾದ ವಿಷಯಕ್ಕೆ ಬಂದ್ರೆ, ನನ್ನ ಸ್ನೇಹಿತ ಕೂಡ ತುಂಬಾ ಒಳ್ಳೆ ಸ್ನೇಹಿತ. ಅವ್ರು ಫಸ್ಟ್ ನನಗೆ ಕತೆ ಹೇಳಿರಲಿಲ್ಲ, ಹೀಗೀಗ ವಿಷಯ ಇದೆ, ಸಿನಿಮಾ ಇದೆ, ಈ ತರ ಪ್ಲೇಸ್ಮೆಂಟ್ ಇದೆ, ಸಾಂಗ್ ಮಾಡಿ ಅಂತ. ಹಾಗೆ ನಾನು ಸಾಂಗ್ ಮಾಡಿ ಕೊಟ್ಟೆ. ಆ್ಯಂಡ್ ಇವತ್ತು ರಿಲೀಸ್ ಆಗಿದೆ. ವಾಸುಕಿ ವೈಭವ್ ಅವರು ಒಂದು ಕಾಲೇಜ್ ಸಾಂಗ್ ಹಾಡಿದ್ದಾರೆ, ಮತ್ತೆ ರಜತ್ ಹೆಗ್ಡೆ ಅವರು ಒಂದು ಸಾಂಗ್ ಹಾಡಿದ್ದಾರೆ. ಎರಡೂ ಎಲ್ರಿಗೂ ಇಷ್ಟ ಆಗ್ತಿದೆ. ಸೊ ಅದನ್ನ ಅವ್ರು ಶೂಟಿಂಗ್ ಮಾಡಿ ಬಂದ ಮೇಲೆ, ಎಲ್ಲ ಎಡಿಟ್ ಎಲ್ಲ ಆದ್ಮೇಲೆ, ನಾನು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಅಂತ ಸಿನಿಮಾ ನೋಡ್ಬೇಕಾದ್ರೆ ನನಗೆ ಫ್ರೆಶ್ ಆಗಿ ನಾನು ಆ ಸಿನಿಮಾ ನೋಡಿರೋದು. ಆ ಸಿನಿಮಾ ನೋಡ್ಬೇಕಾದ್ರೆ ನನಗೊಂದು, ಅಂದ್ರೆ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅದಕ್ಕಿಂತ ಒಂದು ಎಷ್ಟೋ ಲೆವೆಲ್ ಗ್ರೇಟ್ ಆಗಿ ಎಕ್ಸಿಕ್ಯೂಟ್ ಆಗಿದೆ. ಆಮೇಲೆ ತುಂಬಾ ಅದ್ಭುತವಾದ ಕತೆ. ಅಂದ್ರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಇಲ್ಲಿ ಟ್ವಿಸ್ಟ್ ಇರ್ಬೋದು, ಹೀಗಿರ್ಬೋದು ಅಂತ, ಅದು ಆಕ್ಚುಲಿ ಇಲ್ಲ. ತುಂಬಾ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಆಮೇಲೆ ತುಂಬಾ ಅಂದ್ರೆ ಎಲ್ಲ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ. ಅಂದ್ರೆ ಥ್ರಿಲ್ಲರ್ ಜಾನರ್, ಕಾಲೇಜ್ ಇದೆ, ಲವ್ ಸ್ಟೋರಿ ಇದೆ, ಎಲ್ಲನೂ ಇದೆ. ಆಮೇಲೆ ನಂಗೆ ತುಂಬಾ ಖುಷಿ ಕೊಡ್ತು ಇಡೀ ಸಿನಿಮಾಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿ. ಇಡೀ ಸಿನಿಮಾ ನೋಡಿದಾಗ ಅಮೇಝಿಂಗ್ ಇದೆ. ದಯವಿಟ್ಟು ಎಲ್ಲರೂ 28ಕ್ಕೆ ಹೋಗಿ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ಥ್ಯಾಂಕ್ ಯು.